ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ ಗೂಗಲ್ ಎಐ ಸ್ಟುಡಿಯೋ ಉಪಯೋಗಿಸಿ ಷೇರು ಮಾರುಕಟ್ಟೆಯಲ್ಲಿ ಡಿವಿಡೆಂಟ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಡಿವಿಡೆಂಟ್ ಅಂದ್ರೆ ಏನು? ಡಿವಿಡೆಂಟ್ ಅಂದ್ರೆ ಕಂಪನಿ ತನ್ನ ಲಾಭದಿಂದ ಷೇರುದಾರರಿಗೆ ಕೊಡೋ ಹಣ. ನೀವು ಒಂದು ಕಂಪನಿಯ ಷೇರು ತಗೊಂಡ್ರೆ ಕಂಪನಿಗೆ ಲಾಭ ಆದಾಗ ನಿಮಗೆ ಡಿವಿಡೆಂಡ್ ರೂಪದಲ್ಲಿ ಹಣ ಸಿಗುತ್ತೆ. ಒಂದು ಷೇರಿಗೆ ಎಷ್ಟು ಹಣ ಸಿಗುತ್ತೆ? ಅದು ಕಂಪನಿಯ ಲಾಭದ ಮೇಲೆ ನಿರ್ಧಾರ ಆಗುತ್ತೆ. ಕಂಪನಿಗೆ ಹೆಚ್ಚು ಲಾಭ ಆದ್ರೆ ನಿಮಗೆ ಹೆಚ್ಚು ಡಿವಿಡೆಂಡ್ ಸಿಗಬಹುದು. ಲಾಭ ಕಡಿಮೆ ಆದ್ರೆ ಡಿವಿಡೆಂಡ್ ಕೂಡ ಕಡಿಮೆ ಆಗುತ್ತೆ. ಕಂಪನಿಯಿಂದ ಕಂಪನಿಗೆ ಇದು ಬದಲಾಗುತ್ತೆ. ಡಿವಿಡೆಂಟ್ ಕೊಡುವ ಷೇರುಗಳಲ್ಲಿ ಹೂಡಿಕೆ ಮಾಡಬಹುದಾ? ಹೌದು, ಮಾಡಬಹುದು. ಡಿವಿಡೆಂಡ್ ಕೊಡುವ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದು ಒಂದು ಒಳ್ಳೆ ಐಡಿಯಾ. ಇದರಿಂದ ನಿಮಗೆ ನಿಯಮಿತವಾಗಿ ಆದಾಯ ಸಿಗುತ್ತೆ. ಆದರೆ ಹೂಡಿಕೆ ಮಾಡೋಕೆ ಮುಂಚೆ ಕಂಪನಿ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡೋದು ಮುಖ್ಯ. ಡಿವಿಡೆಂಟ್ಗೋಸ್ಕರನೇ ಹೂಡಿಕೆ ಮಾಡೋದು ಸರಿಯಾದ ನಿರ್ಧಾರನ? ಖಂಡಿತ ಹೌದು. ಡಿವಿಡೆಂಡ್ಗೋಸ್ಕರ ಹೂಡಿಕೆ ಮಾಡೋದು ಒಂದು ಉತ್ತಮ ನಿರ್ಧಾರ. ಆದರೆ ಬರೀ ಡಿವಿಡೆಂಡ್ ಜೊತೆಗೆ ಕಂಪನಿಯ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿತಿಯನ್ನ ಕೂಡ ನೋಡಬೇಕು. ಆಗ ನಿಮಗೆ ಒಳ್ಳೆ ರಿಟರ್ನ್ ಸಿಗತ್ತೆ. ಡಿವಿಡೆಂಟ್ ಕೊಡುವ ಷೇರುಗಳು ಸುರಕ್ಷಿತನಾ? ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ಡಿವಿಡೆಂಡ್ ಕೊಡುವ ಕಂಪನಿಗಳು ಸ್ಟೇಬಲ್ ಆಗಿರ್ತವೆ. ಆದರೆ ಯಾವುದೇ ಹೂಡಿಕೆನೂ ಸಂಪೂರ್ಣವಾಗಿ ಸುರಕ್ಷಿತ ಆಗಿರಲ್ಲ. ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ. ಅದಕ್ಕೆ ಹೂಡಿಕೆ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾಡಬೇಕು. ಯಾವಾಗ ಡಿವಿಡೆಂಟ್ ಕೊಡುತ್ತವೆ? ಮ್ಯಾಕ್ಸಿಮಮ್ ಕಂಪನಿಗಳು ವರ್ಷದಲ್ಲಿ 1 ಅಥವಾ 2 ಬಾರಿ ಡಿವಿಡೆಂಡ್ ಕೊಡ್ತವೆ. ಕೆಲವು ಕಂಪನಿಗಳು 3 ಅಥವಾ 4 ಬಾರಿ ಕೂಡ ಕೊಡಬಹುದು. ಇದು ಕಂಪನಿಯ ಪಾಲಿಸಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿವಿಡೆಂಟ್ ಅಮೌಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾ? ಹೌದು, ಡಿವಿಡೆಂಡ್ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟ್ಯಾಕ್ಸ್ ರೂಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ಟ್ಯಾಕ್ಸ್ ಕನ್ಸಲ್ಟೆಂಟ್ ಜೊತೆ ಮಾತಾಡಬಹುದು. ಡಿವಿಡೆಂಟ್ ಅನ್ನು ಹೇಗೆ ಲೆಕ್ಕ ಮಾಡಿ ಕೊಡಲಾಗುವುದು? ಡಿವಿಡೆಂಡ್ ಅನ್ನ ಪರ್ ಶೇರ್ಗೆ ಎಷ್ಟು ಅಂತ ಲೆಕ್ಕ ಮಾಡಿ ಕೊಡ್ತಾರೆ. ಉದಾಹರಣೆಗೆ 1 ಶೇರ್ಗೆ ₹1 ಡಿವಿಡೆಂಡ್ ಅಂತಿದ್ರೆ ನೀವು 100 ಶೇರ್ ತಗೊಂಡ್ರೆ ನಿಮಗೆ ₹100 ಡಿವಿಡೆಂಡ್ ಸಿಗುತ್ತೆ. ಕಂಪನಿಯ ಲಾಭ ನೋಡಿ ಡಿವಿಡೆಂಡ್ ಅಮೌಂಟ್ ಡಿಸೈಡ್ ಮಾಡ್ತವೆ. ಫೇಸ್ ವ್ಯಾಲ್ಯೂ ಏನಾದರೂ ಡಿವಿಡೆಂಟ್ಗೆ? ಹೌದು, ಫೇಸ್ ವ್ಯಾಲ್ಯೂ ಡಿವಿಡೆಂಡ್ ಮೇಲೆ ಪರಿಣಾಮ ಬೀರುತ್ತೆ. ಡಿವಿಡೆಂಡ್ ಸಾಮಾನ್ಯವಾಗಿ ಶೇರಿನ ಫೇಸ್ ವ್ಯಾಲ್ಯೂ ಮೇಲೆ ಪರ್ಸೆಂಟೇಜ್ ರೂಪದಲ್ಲಿ ಲೆಕ್ಕ ಮಾಡಲಾಗುತ್ತೆ. ಆದರೆ ಕೆಲವು ಬಾರಿ ಕಂಪನಿಗಳು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಕೂಡ ಡಿವಿಡೆಂಡ್ ಕೊಡಬಹುದು. ಅದೇಗೆ ತಿಳಿಸಿ ಸ್ವಲ್ಪ. ಉದಾಹರಣೆಗೆ ಒಂದು ಶೇರಿನ ಫೇಸ್ ವ್ಯಾಲ್ಯೂ ₹10 ಇದ್ರೆ ಮತ್ತು ಕಂಪನಿ 10% ಡಿವಿಡೆಂಡ್ ಕೊಡ್ತಿದ್ರೆ ಪ್ರತಿ ಶೇರ್ಗೆ ನಿಮಗೆ ₹1 ಡಿವಿಡೆಂಡ್ ಸಿಗತ್ತೆ. ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಕೊಟ್ರೆ ಕಂಪನಿಯ ಶೇರಿನ ಆಗಿನ ಬೆಲೆ ಮೇಲೆ ಲೆಕ್ಕ ಮಾಡಲಾಗುತ್ತೆ. ಡಿವಿಡೆಂಡ್ ರೇಟ್ ಕಂಪನಿಯಿಂದ ಕಂಪನಿಗೆ ಬದಲಾಗುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಅಂದ್ರೇನು? ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಒಂದು ಷೇರು ಪ್ರಸ್ತುತ ಮಾರ್ಕೆಟ್ನಲ್ಲಿ ಎಷ್ಟು ರೂಪಾಯಿಗೆ ವ್ಯಾಪಾರ ಆಗ್ತಿದೆ ಅನ್ನೋದು. ಇದು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಬದಲಾಗುತ್ತೆ. ಕಂಪನಿಯ ಲಾಭ, ಆರ್ಥಿಕ ಸ್ಥಿತಿ ಮತ್ತು ಇತರ ವಿಷಯಗಳು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಪ್ರಭಾವ ಬೀರ್ತವೆ. ಎಲ್ಲ ಕಂಪನಿಗಳು ಕಂಪಲ್ಸರಿ ಶೇರ್ ಎಲ್ಲಾ ಕಂಪನಿಗಳು ಡಿವಿಡೆಂಡ್ ಕೊಡಲೇಬೇಕು ಅಂತ ಇಲ್ಲ. ಕೆಲವು ಕಂಪನಿಗಳು ತಮ್ಮ ಲಾಭನ ಮತ್ತೆ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಬಳಸ್ತವೆ. ಡಿವಿಡೆಂಡ್ ಕೊಡೋದು ಕಂಪನಿಯ ನಿರ್ಧಾರಕ್ಕೆ ಬಿಟ್ಟಿದ್ದು. ಡಿವಿಡೆಂಟ್ ಯಾವ ದಿನಾಂಕದಂದು ಕೊಡುತ್ತವೆ? ಸಾಮಾನ್ಯವಾಗಿ ಕಂಪನಿಗಳು ಮೀಟಿಂಗ್ ಮಾಡಿ ಡಿವಿಡೆಂಡ್ ನೀಡೋ ಡೇಟ್ನ ಅನೌನ್ಸ್ ಮಾಡ್ತವೆ. ಆ ಡೇಟ್ನ ರೆಕಾರ್ಡ್ ಡೇಟ್ ಅಂತ ಕರೀತಾರೆ. ಆ ಡೇಟ್ಗೆ ನಿಮ್ಮ ಹತ್ರ ಶೇರ್ಗಳಿದ್ರೆ ನಿಮಗೆ ಡಿವಿಡೆಂಡ್ ಸಿಗತ್ತೆ. ರೆಕಾರ್ಡ್ ಡೇಟ್ ನಾಳೆ ಇದ್ದು ಈ ದಿನ ನಾವು ಶೇರ್ ತಗೊಂಡ್ರೆ ಡಿವಿಡೆಂಡ್ ಸಿಗುತ್ತಾ? ಸಾಮಾನ್ಯವಾಗಿ ರೆಕಾರ್ಡ್ ಡೇಟ್ಗಿಂತ 1 ಅಥವಾ 2 ದಿನ ಮುಂಚೆ ಷೇರುಗಳನ್ನ ಖರೀದಿ ಮಾಡಬೇಕು. ಆಗ ನಿಮ್ಮ ಹೆಸರುಗಳ ಷೇರುಗಳು ಟ್ರಾನ್ಸ್ಫರ್ ಆಗಿ ಡಿವಿಡೆಂಡ್ಗೆ ಅರ್ಹತೆ ಸಿಗುತ್ತೆ. ನಾಳೆ ರೆಕಾರ್ಡ್ ಡೇಟ್ ಇದ್ರೆ ಇವತ್ತೇ ಷೇರುಗಳು ತಗೊಂಡ್ರೆ ನಿಮಗೆ ಡಿವಿಡೆಂಡ್ ಸಿಗಬಹುದು.
ರೆಕಾರ್ಡ್ ಡೇಟ್ ಮುಖ್ಯನಾ? ರೆಕಾರ್ಡ್ ಡೇಟ್ ಅಂದ್ರೆ ಡಿವಿಡೆಂಡ್ ಪಡೆಯಲು ಅರ್ಹರಾಗಿರುವ ಷೇರುದಾರರ ಪಟ್ಟಿಯನ್ನ ತಯಾರಿಸೋ ದಿನಾಂಕ. ಆ ದಿನಾಂಕದಂದು ನಿಮ್ಮ ಹತ್ರ ಷೇರುಗಳಿದ್ರೆ ನೀವು ಡಿವಿಡೆಂಡ್ಗೆ ಅರ್ಹರಾಗ್ತೀರಿ. ಇದು ಕಂಪನಿಯಿಂದ ಅಫಿಷಿಯಲಿ ಘೋಷಣೆ ಆಗುತ್ತೆ. ರೆಕಾರ್ಡ್ ಡೇಟ್ 2+ ಡೇ ಅಂತಾರಲ್ಲ, ಹಾಗಂದ್ರೇನು? ರೆಕಾರ್ಡ್ ಡೇಟ್ T+2 ಅಂದ್ರೆ ನೀವು ಷೇರುಗಳನ್ನ ಯಾವತ್ತು ಖರೀದಿ ಮಾಡ್ತೀರೋ ಅದಾದ 2 ದಿನಗಳ ನಂತರ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗತ್ತೆ. ಅಂದ್ರೆ ನೀವು ಡಿವಿಡೆಂಡ್ಗೆ ಅರ್ಹರಾಗಬೇಕಾದ್ರೆ ರೆಕಾರ್ಡ್ ಡೇಟ್ಗಿಂತ 2 ದಿನ ಮುಂಚೆ ಷೇರುಗಳನ್ನ ಖರೀದಿ ಮಾಡಿರಬೇಕು. ಸ್ವಲ್ಪ ಮತ್ತೊಮ್ಮೆ ತಿಳಿಸಿ. ಅಂದ್ರೆ ನೀವು ಇವತ್ತು ಷೇರು ತಗೊಂಡ್ರೆ ನಿಮ್ಮ ಹೆಸರಿಗೆ 2 ದಿನಗಳ ನಂತರ ಟ್ರಾನ್ಸ್ಫರ್ ಆಗತ್ತೆ. ಹಾಗಾಗಿ ರೆಕಾರ್ಡ್ ಡೇಟ್ಗಿಂತ 2 ದಿನ ಮುಂಚೆ ಷೇರು ತಗೊಂಡ್ರೆ ನೀವು ಡಿವಿಡೆಂಡ್ಗೆ ಅರ್ಹರಾಗ್ತೀರಿ. ಇದು ಷೇರುಗಳ ಸೆಟಲ್ಮೆಂಟ್ ಪ್ರಕ್ರಿಯೆ. ರೆಕಾರ್ಡ್ ಡೇಟ್ ನಿಂದ ಎಷ್ಟು ದಿನ ಒಳಗಾಗಿ ನಮಗೆ ಅಕೌಂಟಿಗೆ ಅಮೌಂಟ್ ಬರುತ್ತೆ? ಸಾಮಾನ್ಯವಾಗಿ ರೆಕಾರ್ಡ್ ಡೇಟ್ ನಂತರ ಕೆಲವು ದಿನಗಳಲ್ಲಿ ನಿಮ್ಮ ಅಕೌಂಟ್ಗೆ ಡಿವಿಡೆಂಡ್ ಹಣ ಬರುತ್ತೆ. ಸಾಮಾನ್ಯವಾಗಿ 1-2 ವಾರದೊಳಗೆ ಡಿವಿಡೆಂಡ್ ಅಮೌಂಟ್ ಜಮಾ ಆಗುತ್ತೆ. ಆದರೆ ಕೆಲವು ಕಂಪನಿಗಳಿಗೆ ಸ್ವಲ್ಪ ಹೆಚ್ಚು ಸಮಯ ಕೂಡ ತಗಲಬಹುದು.